ಬಾಗೇಪಲ್ಲಿ ತಾಲೂಕಿನ ಗಡಿತಂನ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಮುಂಜಾನೆಯಿಂದಲೇ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗೋವಿಂದ ಗೋವಿಂದ ಎನ್ನುತ್ತಾ ಗೋವಿಂದ ನಾಮಸ್ಮರಣೆಯೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ದೇವಾಲಯದ ಪ್ರಧಾನ ಅರ್ಚಕರಾದ ಕೆ. ಪ್ರಕಾಶ್ ಸ್ವಾಮಿ ಹಾಗೂ ವೇದ ಪಂಡಿತ್ ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ದೇವಾಲಯವನ್ನ ತಳಿರು ತೋರಣಗಳಿಂದ ಹೂಗಳಿಂದ ಅಲಂಕರಿಸಲಾಗಿತ್ತು. ವೈಕುಂಠ ಏಕಾದಶಿ ದಿನ ಯಾವುದೇ ಆಹಾರ ಸೇವಿಸದೆ ಉಪವಾಸ ವ್ರತ ಮಾಡುವ ಸಂಪ್ರದಾಯವಿದೆ. ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದ್ದು, ಶ್ರೀನಿವಾಸನ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆ ಭಕ್ತರಲ್ಲಿದೆ. ಮುಂಜಾನೆ 4 ಗಂಟೆಯಿಂದಲೇ ಭಕ್ತರು ದೇವಾಲಯಗಳಲ್ಲಿ ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ. ಈ ಒಂದು ಜನಮೇಜಯ ಮಹಾಪ್ರತಿಷ್ಠಾಪನೆ ಹೊಂದಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇಂದು ವೈಕುಂಠ ಏಕಾದಶಿಯ ಪರ್ವದಿನ ಸರಿಸುಮಾರು ಬೆಳಗ್ಗೆ 2:30ಯಿಂದ ಪೂಜಾದಿ ಕಾರ್ಯಕ್ರಮಗಳು ನೆರವೇರಿದ್ದು, ಈ ಒಂದು 4 ಗಂಟೆಗೆ ಉತ್ತರ ಭಾಗದಲ್ಲಿ ಈ ಒಂದು ಉತ್ತರ ದ್ವಾರದಲ್ಲಿ ಸ್ವಾಮಿಯನ್ನು ಕೂರಿಸಿ ವಿಶೇಷವಾದ ಪೂಜೆ ಆಚರಣೆ ಎಲ್ಲವನ್ನು ಕೂಡ ಮಾಡಿ, ಬೆಳಗ್ಗೆಯಿಂದ ಕೂಡ ಸ್ವಾಮಿಯವರಿಗೆ ವಿಶೇಷವಾದ ಪೂಜೆ, ಅಲಂಕಾರ, ಸಹಸ್ರನಾಮಾವಳಿ ಇವೆಲ್ಲವೂ ಕೂಡ ನೆರವೇರುತ್ತಾ ಇದ್ದು, ಬೆಳಗ್ಗೆಯಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಎಲ್ಲರೂ ಕೂಡ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ವಿಶೇಷವಾಗಿ ಅಂದರೆ ಸ್ವಾಮಿಯವರು ಯೋಗ ನಿದ್ರೆಯಿಂದ ಈ ಒಂದು ಎಚ್ಚರಿಕೆಯಾಗಿ ಈ ಒಂದು ಉತ್ತರಾಯಣ ಪರ್ವಕಾಲದಲ್ಲಿ ಎಲ್ಲ ಭಕ್ತರ ಮನೋಭೀಷ್ಟಗಳ ಎಲ್ಲವನ್ನೂ ಕೂಡ ನೆರವೇರಿಸ್ತಕ್ಕಂಥದ್ದು ದಿವಸ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಸ್ವಾಮಿಯವರ ಈ ಒಂದು ವೈಕುಂಠ ಏಕಾದಶಿ ದಿವಸ ದರ್ಶನ ಪಡೆದು, ವೈಕುಂಠ ಏಕಾದಶಿ ಮತ್ತೆ ಮುಕ್ಕೋಟ ದ್ವಾದಶಿ ಈ 2 ದಿವಸ ಕೂಡ ಭಕ್ತ ಮಹಾಶಯರೆಲ್ಲರೂ ಕೂಡ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಬೇಕಾಗಿ, ಮತ್ತೆ ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂದಂಗೆ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ದಾನಿಗಳಿಂದ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು. ಪಿ. ಮಂಜುನಾಥ ರೆಡ್ಡಿ, ಎಂಎಂ ಟಿವಿ ನ್ಯೂಸ್, ಬಾಗೇಪಲ್ಲಿ.